ಸೊ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳ ಒಂದು ಕ್ವಶನ್ ಆನ್ಸರ್ಸ್, ನೋಟ್ಸ್, ಕ್ವಶನ್ ಪೇಪರ್ಸ್ ವಿಡಿಯೋಗಳು ಇರ್ತವೆ. ಸೊ ನಾನು TET ಮತ್ತು CETಗೆ ಸಂಬಂಧಪಟ್ಟಂತೆಯೂ ಕೂಡ ವೀಡಿಯೋಸ್ಗಳನ್ನು ಹಾಕ್ತಾ ಇದ್ದೀನಿ. ಒಂದ್ಸರಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ. ಆದರೆ ಸೊ HSTR, GPST ಮತ್ತು TET ಇವಿಗೆ ಅನುಕೂಲವಾಗ್ತಕ್ಕಂಥ ವಿಡಿಯೋಗಳಿದ್ದಾವೆ, ನೋಡ್ಬೋದು. ಈಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕನ್ಫ್ಯೂಷನ್ ಮ್ಯಾಟರ್ ಇದೆ. ಏನಪ್ಪ ಅಂತಂದರೆ HSTR ನೇಮಕಾತಿ ನಡೆಯಲಿದೆ. ಶಾರ್ಟ್ಲಿ ಆಗಿ ಏನಾಗ್ತದೆ, ನೋಟಿಫಿಕೇಶನ್ ಬರ್ತದೆ. ಈ HSTR ನೇಮಕಾತಿ 2022-23ರಲ್ಲಿ ವಿವಿಧ ವಿಷಯಗಳ ಒಂದು ನೇಮಕಾತಿ ನಡೀತದೆ. ಆ ವಿವಿಧ ವಿಷಯಗಳ ನೇಮಕಾತಿಗೆ ಇರ್ತಕ್ಕಂಥ ವಿದ್ಯಾರ್ಹತೆ, ಓಕೆ, ಕ್ವಾಲಿಫಿಕೇಶನ್ ಏನದ, ಓಕೆ, ಯಾವೆಲ್ಲ ಡಿಗ್ರಿಗಳಾಗಿರಬೇಕು, ಸೊ ಯಾವ ಡಿಗ್ರಿಗಳನ್ನು ಹೊಂದಿದರೆ ಮಾತ್ರ ಹುದ್ದೆಗೆ ಅರ್ಹತೆ ಆಗ್ತಾರೆ ಅನ್ನೋದನ್ನು, ಸೊ ಒಂದು ಗೆಜೆಟ್ ಇದೆ. ಈ ಗೆಜೆಟ್ನ ಪ್ರತಿಯನ್ನು ತಾವು ಅರ್ಥ ಮಾಡಿಸ್ಕೊಳ್ಳಬೇಕು. ಆ ಗೆಜೆಟ್ ಪ್ರತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಂದಿದ್ದೀನಿ. ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಬಂದು ಜಾಯ್ನ್ ಆಗಿ. ಕರ್ನಾಟಕ ರಾಜ್ಯಪತ್ರ ಇದನ್ನು ಪ್ರಕಟವಾಗಿರ್ತಕ್ಕಂಥದ್ದು ಯಾವಾಗಪ್ಪ ಅಂತಂದರೆ ನಂಬರ್ ED 291 LBP 2015 ಬೆಂಗಳೂರು, ಡೇಟೆಡ್ 29/9/2016. ಇದು ಗೆಜೆಟ್ನ ಏನದಪ್ಪ ಅಂದ್ರೆ ಸಂಖ್ಯೆ ಅದ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಜುಕೇಷನ್ ಸೆಕ್ರೆಟರಿ, ಶಿಕ್ಷಣ ಸಚಿವಾಲಯ ನೋಟಿಫಿಕೇಶನ್ ಅಧಿಸೂಚನೆ. ಸೊ ಇದೆಲ್ಲ ಇದ್ದಿದ್ದು ಏನಪ್ಪ ಅಂತಂದರೆ ರೂಲ್ಸ್ಗಳನ್ನೇ ಇದ್ದಾವೆ. ಇಲ್ಲಿ ಇರ್ತಕ್ಕಂಥದ್ದು ಇದು ಏನಿದೆ ಅಂತಂದರೆ, these rules may be called Karnataka Education Department Services Department of Public Instructions Recruitment Amendment Rules 2016. ಇದನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಸೇವೆಗಳು, ವಿಶೇಷವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿಗಳು ನಿಯಮಗಳು 2016 ಅಂತ ಕರೀತಾರೆ. These shall be deemed to have come into force with effected from 23rd day March 2015. 23 ಮಾರ್ಚ್ 2015ರಿಂದ ಏನು ಮಾಡಿದ್ದಾರೆ, ಈ ನಿಯಮಗಳನ್ನು ಜಾರಿಯನ್ನು ಮಾಡಿದ್ದಾರೆ. ಓಕೆನಾ? ಹಾಗಾದರೆ ಇವೆಲ್ಲವುಗಳು ಕೂಡ ಹೈಸ್ಕೂಲ್ ನೇಮಕಾತಿಯಲ್ಲಿ ಬರ್ತಕ್ಕಂಥ ವಿವಿಧ ವೃಂದಗಳ ಒಂದು ಇರತಕ್ಕಂಥ ವಿದ್ಯಾರ್ಥಿಗಳು ಇದರಲ್ಲಿ ಅಡಕವನ್ನು ಮಾಡಿದ್ದಾರೆ. ಎಸ್ ನೋಡಿ, ಸೆಕೆಂಡರಿ ಸ್ಕೂಲ್ಸ್, ಪ್ರೌಢಶಾಲೆಗಳು, ಅಸಿಸ್ಟೆಂಟ್ ಮಾಸ್ಟರ್ಸ್ ಗ್ರೇಡ್ 2, ಸಹಶಿಕ್ಷಕರು ಗ್ರೇಡ್ 2 ವೃಂದದಲ್ಲಿರ್ತಕ್ಕಂಥದ್ದು. ಸೊ ಒಂದೇದು ನೋಡೋದಾದರೆ ಅಸಿಸ್ಟೆಂಟ್ ಮಾಸ್ಟರ್ ಆರ್ಟ್ಸ್ ಅಂದರೆ ಕಲಾ ಶಿಕ್ಷಕರು ಅಂತ ಕರೀತಾರೆ. ಓಕೆ, ಅದು ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಉರ್ದು, ಹಿಂದಿ, ಮರಾಠಿ, ತಮಿಳು, ತೆಲುಗು ಮೀಡಿಯಂಗಳಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ. ಸೊ ಈ ಕಡೆ ಮುಂದೆ ಅವ್ರು ಏನು ಮಾಡಿದ್ದಾರೆ, ಕ್ವಾಲಿಫಿಕೇಶನ್ಸ್ಗಳನ್ನು ಕೊಟ್ಟಿದ್ದಾರೆ. ನೋಡುವ ಏನಿದೆ ಅಂತಂದರೆ ನೋಡಿ, ಕಲಾ ಶಿಕ್ಷಕರಿಗೆ ಇರ್ತಕ್ಕಂಥ ಒಂದು ವಿದ್ಯಾರ್ಹತೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಅ ಬ್ಯಾಚುಲರ್ಸ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಎನಿ 2 ಆಫ್ ದ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಆಸ್ ಆಪ್ಷನಲ್ ನೇಮ್ಲಿ. ಓಕೆ, ಅವರೇನಾಗಿರಬೇಕು, BA ಪದವೀಧರಾಗಿರಬೇಕು, ಬ್ಯಾಚುಲರ್ ಡಿಗ್ರಿಯನ್ನು ಹೊಂದಿರಬೇಕು ಕಲಾದಲ್ಲಿ, ಆರ್ಟ್ಸ್ದಲ್ಲಿ. ಓಕೆನಾ? ಅಷ್ಟೇ ಅಲ್ಲದೆ ಈ ಕೆಳಗಿನ ವಿಷಯಗಳಲ್ಲಿ ಯಾವುದಾದರೂ 2 ಐಚ್ಛಿಕ ವಿಷಯಗಳನ್ನು ಓದಿರಬೇಕು. ಎನಿ 2 ಅಂತ ಇದೆ ನೋಡಿ, ಯಾವುದಾದರೂ 2 ಆಪ್ಷನಲ್ ಆಗಿ ಓದಿರಬೇಕು. ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಆ್ಯಂಡ್ ಸೋಷಾಲಜಿ ಸ್ಟ್ರೀಮ್ದಿಂದ 2 ವಿಷಯಗಳನ್ನು ಆಪ್ಷನಲ್ ಆಗಿ ಓದಿರಲೇಬೇಕು. ಆ್ಯಂಡ್ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಡಿಗ್ರಿ ಇನ್ ಎಜುಕೇಷನ್. ಅಷ್ಟೇ ಅಲ್ಲದೆ B.Ed ಪದವಿಯನ್ನು ಸಹಿತ ಪಡೆದಿರಬೇಕು. ಇದು ಇತ್ತು ಯಾವುದಪ್ಪ ಅಂತಂದರೆ ಆರ್ಟ್ಸ್ ಟೀಚರ್ಗೆ, ಕಲಾ ಶಿಕ್ಷಕರಿಗೆ. ಇನ್ನು ಎರಡನೇದಕ್ಕೆ ಹೋಗೋಣ, ಅಸಿಸ್ಟೆಂಟ್ ಮಾಸ್ಟರ್ ಫಿಸಿಕಲ್ ಸೈನ್ಸ್, ಭೌತ ವಿಜ್ಞಾನ ಶಿಕ್ಷಕರಿಗೆ ಇರತಕ್ಕಂಥ ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳು ಏನಿದಾವೆ. must be a holder a bachelor's degree in science with any 2 of the following subject as optional, namely physics, chemistry, mathematics, or physics, mathematics, computer science, or physics, mathematics, electronics. Mathematics should be a compulsory optional subject. Yes, ಭೌತ ವಿಜ್ಞಾನ ಶಿಕ್ಷಕರಾಗಬೇಕಾದ್ರೆ ಈ ಕೆಳಗಿನ ಆಪ್ಷನಲ್ ಸ್ಟ್ರೀಮ್ದಲ್ಲಿ ಓದಿರಬೇಕು. ಒಂದೇದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆದರೂ ಓದಿರಬೇಕು, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಆದರೂ ಓದಿರಬೇಕು, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಎಲೆಕ್ಟ್ರಾನಿಕ್ಸ್ ಆದರೂ ಓದಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮ್ಯಾಥಮೆಟಿಕ್ಸ್ ಶುಡ್ ಬಿ ಅ ಕಂಪಲ್ಸರಿ ಆಪ್ಷನಲ್ ಸಬ್ಜೆಕ್ಟ್. ಆ ಸ್ಟ್ರೀಮ್ಗಳಲ್ಲಿ, ಆ ಗುಂಪುಗಳಲ್ಲಿ ಗಣಿತವನ್ನು ಕಡ್ಡಾಯವಾಗಿ ಓದಿರಲೇಬೇಕು. ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಡಿಗ್ರಿ ಇನ್ ಎಜುಕೇಷನ್. ಅಷ್ಟೇ ಅಲ್ಲದೆ B.Ed ಪದವಿ ಕಡ್ಡಾಯವಾಗಿ ಪಡೆದಿರಬೇಕು. ಮುಂದೆ ಹೋಗೋಣ. ಅಸಿಸ್ಟೆಂಟ್ ಮಾಸ್ಟರ್ ಬಯೋಲಾಜಿಕಲ್ ಸೈನ್ಸ್, ಜೀವ ವಿಜ್ಞಾನ ಶಿಕ್ಷಕರು, CBZ ಒಂದು ವೃಂದ ನೇಮಕಾತಿ ನಿಯಮ. ಮಸ್ಟ್ ಬಿ ಅ ಹೋಲ್ಡರ್ ಅ ಬ್ಯಾಚುಲರ್ಸ್ ಡಿಗ್ರಿ ಇನ್ ಸೈನ್ಸ್ ವಿತ್ ಎನಿ 2 ಆಫ್ ದಿ ಫಾಲೋವಿಂಗ್ ಸಬ್ಜೆಕ್ಟ್, ಮೇನ್ಲಿ ಕೆಮಿಸ್ಟ್ರಿ, ಬಾಟನಿ ಆ್ಯಂಡ್ ಜಿಯೋಲಜಿ. ನೋಡಿ, ರಸಾಯನಶಾಸ್ತ್ರ, ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರದಿಂದ ಯಾವುದಾದರೂ 2 ವಿಷಯಗಳನ್ನು ಓದಿರಲೇಬೇಕು. ಕೆಮಿಸ್ಟ್ರಿ ಶುಡ್ ಬಿ ಅ ಕಂಪಲ್ಸರಿ ಆಪ್ಷನಲ್ ಸಬ್ಜೆಕ್ಟ್. ರಸಾಯನಶಾಸ್ತ್ರ ಕಡ್ಡಾಯವಾಗಿ ಓದಿರಲೇಬೇಕು CBZದವರು. ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಡಿಗ್ರಿ ಇನ್ ಎಜುಕೇಷನ್, B.Ed ಪದವಿ ಪಡೆದಿರಲೇಬೇಕು. ನೋಡಿ, ಪ್ರೊವೈಡೆಡ್ ದ್ಯಾಟ್ ಇನ್ ಅಡಿಷನ್ ಟು ದ ಕ್ವಾಲಿಫಿಕೇಶನ್ ಸ್ಪೆಸಿಫೈಡ್ ಅಬೌವ್ ದ ಪೋಸ್ಟ್ 1 to 2 ಅಬೌವ್ ದಿ. ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಜೋಡಿಸಿದ್ದಾರೆ. ನೋಡಿ,
ಮಸ್ಟ್ ಹ್ಯಾವ್ ಸ್ಟಡಿಡ್ ಅಟ್ ಡಿಗ್ರಿ ಲೆವೆಲ್ ದ ಲ್ಯಾಂಗ್ವೇಜ್ ಆಫ್ ದ ಮೀಡಿಯಂ ಇನ್ ವಿಚ್ ದೇ ಆರ್ ಸಪೋಸ್ ಟು ಟೀಚ್. ಅಂದರೆ ಈಗ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ನಾವೆಲ್ಲ BA ಮಾಡಿರ್ತೀವಿ, ಅವರು ಇಂಗ್ಲೀಷ್ನಲ್ಲಿ ಆರ್ಟ್ಸ್ ಅಂತ ಕರೆದಿರ್ತಾರೆ, ಬಟ್ ಅದನ್ನು ಎಲಿಜಿಬಲ್ ಆಗೋದಿಲ್ಲ. ಅದಕ್ಕಾಗಿ ನಾವು ಎಲಿಜಿಬಲ್ ಆಗಬೇಕಾದ್ರೆ ಆ ಡಿಗ್ರಿಯನ್ನು ಇಂಗ್ಲೀಷ್ ಮೀಡಿಯಂದಲ್ಲಿನೇ ಓದಿರಬೇಕಂತಕ್ಕಂಥದ್ದು ಫಸ್ಟ್ ಕ್ಲಾರಿಫಿಕೇಶನ್ ಇತ್ತು. ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಸ್ಟಡಿಡ್ ಅಟ್ ಡಿಗ್ರಿ ಲೆವೆಲ್ ಆಫ್ ಲ್ಯಾಂಗ್ವೇಜ್ ಆಫ್ ದ ಮೀಡಿಯಂ ಇನ್ ವಿಚ್ ದೇ ಆರ್ ಸಪೋಸ್ ಟು ಟೀಚ್ ಮಸ್ಟ್ ಹ್ಯಾವ್ ಸ್ಟಡಿಡ್ ದ ರೆಸ್ಪೆಕ್ಟಿವ್ ಲ್ಯಾಂಗ್ವೇಜಸ್ ಆಸ್ ಅ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಅಟ್ SSLC ಲೆವೆಲ್. ಅಷ್ಟಲ್ಲದೆ ಅವರು ಡಿಗ್ರಿಯಲ್ಲಿ ಆ ಮಾಧ್ಯಮದಲ್ಲಿ ಓದಿರದೇ ಇದ್ದರೆ ಸೊ SSLCಯಲ್ಲಿ ಆ ಭಾಷೆಯಲ್ಲಿ ಏನು ಮಾಡಬೇಕಾಗಿರಪ್ಪ ಅಂದರೆ SSLCಯಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಆ ಮಾಧ್ಯಮದ ಭಾಷೆ ಓದಿರಬೇಕು. ಆರ್ ಮಸ್ಟ್ ಹ್ಯಾವ್ ಸ್ಟಡಿಡ್ ಇನ್ ದ ಮೀಡಿಯಮ್ ಆಫ್ ದ ರೆಸ್ಪೆಕ್ಟಿವ್ ಲ್ಯಾಂಗ್ವೇಜ್ ಐದರ್ SSLC ಲೆವೆಲ್ ಆರ್ ಡಿಗ್ರಿ ಲೆವೆಲ್. ಅಲ್ಲದೆ SSLC ಅಥವಾ ಡಿಗ್ರಿ ಲೆವೆಲಲ್ಲಿ ಆ ಭಾಷೆಯಲ್ಲಿ ಆ ಮಾಧ್ಯಮದಲ್ಲಿ ಕಂಪ್ಲೀಟ್ ಆಗಿರಬೇಕು. ಮಸ್ಟ್ ಹ್ಯಾವ್ ಪೋಸಿಸ್ಡ್ ಅ ಡಿಪ್ಲೊಮಾ ಇನ್ ರೆಸ್ಪೆಕ್ಟಿವ್ ಲ್ಯಾಂಗ್ವೇಜ್ ಗ್ರಾಂಟೆಡ್ ಬೈ ದ UGC ಅಥವಾ UGC ಇಂದ ಕೆಲವೊಂದಿಷ್ಟು ಮಾನ್ಯತೆ ಪಡೆದಿರತಕ್ಕಂಥ ಡಿಪ್ಲೊಮಾ ಕೋರ್ಸ್ಗಳನ್ನು ಸಹಿತ ಹೊಂದಿರಬೇಕು. ಹ್ಯಾವ್ ಪಾಸ್ಡ್ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ ಕಂಡಕ್ಟೆಡ್ ಬೈ ದ ಕರ್ನಾಟಕ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಕನ್ನಡ ಸಾಹಿತ್ಯ ಪರಿಷತ್ತು ವೇರ್ ದ ಲ್ಯಾಂಗ್ವೇಜ್ ಇನ್ ವಿಚ್ ದೇ ಆರ್ ಸಪೋಸ್ ಟು ಟೀಚ್ ಕನ್ನಡ. ಅವ್ರು ಕನ್ನಡ ಮೀಡಿಯಂದಲ್ಲಿ ಇರಲಿಲ್ಲ ಅಂತಂದರೆ ಸೊ ಇವರು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ನವರು ನಡೆಸ್ತಕ್ಕಂಥ ಪರೀಕ್ಷೆಯಲ್ಲಿ ಸಹಿತ ಉತ್ತೀರ್ಣರಾಗ್ಬೋದು. ಇನ್ನು ಮೋಸ್ಟ್ ಇದೆ ನೋಡಿ ಲ್ಯಾಂಗ್ವೇಜ್ ಟೀಚರ್ಸ್ಗಳಿಗೆ ಇರತಕ್ಕಂಥದ್ದು. ಫಸ್ಟ್ ಏನಿದೆ ಅಂತಂದರೆ ಮಸ್ಟ್ ಬಿ ಅ ಹೋಲ್ಡರ್ ಅ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ದ ಕನ್ಸರ್ನ್ ಲ್ಯಾಂಗ್ವೇಜ್ ಆಸ್ ಒನ್ ಆಫ್ ದ ಆಪ್ಷನಲ್ ಸಬ್ಜೆಕ್ಟ್. ಅವರು BA ಪದವಿ ಆಗಿರಬೇಕು. ಯಾವ ಭಾಷೆ ಇದೆ ಆ ಭಾಷೆಯನ್ನು ಪದವಿಯಲ್ಲಿ ಐಚ್ಛಿಕವಾಗಿ ಓದಿರಲೇಬೇಕು. ಉದಾಹರಣೆ ಕನ್ನಡ, ಇಂಗ್ಲೀಷ್, ಉರ್ದು, ಹಿಂದಿ, ಮರಾಠಿ, ತೆಲುಗು, ತಮಿಳು, ಸಂಸ್ಕೃತ. ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಅ ಡಿಗ್ರಿ ಇನ್ ಎಜುಕೇಷನ್, ಅಷ್ಟಲ್ಲದೆ B.Ed ಪದವಿ ಹೊಂದಿರಬೇಕು. ಮತ್ತೆ ಏನು ಕೊಟ್ಟಿದ್ದಾರೆ ಅಂದರೆ ಪ್ರೊವೈಡೆಡ್ ಇನ್ ಕೇಸ್ ಆಫ್ ಬ್ಯಾಚುಲರ್ ಡಿಗ್ರಿ ಹೋಲ್ಡರ್ ಹೂ ಹ್ಯಾಸ್ ನಾಟ್ ಸ್ಟಡಿಡ್ ದ ಕನ್ಸರ್ನ್ ಲ್ಯಾಂಗ್ವೇಜ್ ಆಸ್ ಆಪ್ಷನಲ್ ಸಬ್ಜೆಕ್ಟ್ at the degree level he shall be considered eligible if concerned candidate. ಸೊ ಯಾರು BAದಲ್ಲಿ ಅದನ್ನು ಆಪ್ಷನಲ್ ಆಗಿ ಓದಿಲ್ಲಲ್ಲ ಈ ಕೆಳಗಿನ ವಿದ್ಯಾರ್ಥಿಗಳನ್ನ ಸಹಿತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಈಸ್ ಅ ಹೋಲ್ಡರ್ ಆಫ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಇನ್ ದ ಕನ್ಸರ್ನ್ ಲ್ಯಾಂಗ್ವೇಜ್, ಆ ಭಾಷೆಯಲ್ಲಿ PG ಮುಗಿದಿರಬೇಕು, MA ಆಗಿರಬೇಕು. ಇನ್ ಕೇಸ್ ಆಫ್ ಹಿಂದಿ ಲ್ಯಾಂಗ್ವೇಜ್ ಅಸಿಸ್ಟೆಂಟ್ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ ವಿತ್ ಹಿಂದಿ ಆಸ್ ಅ ಮೇಜರ್ ಸಬ್ಜೆಕ್ಟ್. ಹಿಂದಿ ಲ್ಯಾಂಗ್ವೇಜ್ ಟೀಚರ್ದವರು ಕಂಪಲ್ಸರಿಯಾಗಿ BAಯಲ್ಲಿ ಹಿಂದಿ ಆಪ್ಷನಲ್ ಓದಿರಲೇಬೇಕು. ಆ್ಯಂಡ್ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಡಿಗ್ರಿ ಇನ್ ಎಜುಕೇಷನ್ ವಿತ್ ದ ಕನ್ಸರ್ಟ್ ಸಬ್ಜೆಕ್ಟ್ ಆರ್ ಸಬ್ಜೆಕ್ಟ್ ಆಸ್ ಅ ಟೀಚಿಂಗ್ ಮೆಥಡ್. ಅಷ್ಟಲ್ಲದೆ ಆ ಒಂದು ವಿಷಯವನ್ನು ಬೋಧನಾ ಮಾಧ್ಯಮವಾಗಿ B.Edದಲ್ಲಿ ಓದಿರಬೇಕು. ಸೊ ಇಷ್ಟಿತ್ತು ಏನಪ್ಪ ಅಂತಂದರೆ ನಿಮಗೆ ಇರ್ತಕ್ಕಂಥದ್ದು ಒಂದು C&R ರೂಲ್ಸ್ ಅಂತ ಕರೀತಾರಲ್ಲ 2016ರ ವೃಂದ ಮತ್ತು ನೇಮಕಾತಿಯಲ್ಲಿ ಇರ್ತಕ್ಕಂಥದ್ದು. ಸೊ ನಾನು ಕಲಾ ಶಿಕ್ಷಕರು, ಭೌತ ವಿಜ್ಞಾನ ಶಿಕ್ಷಕರು, ಜೀವ ವಿಜ್ಞಾನ ಶಿಕ್ಷಕರು, ಭಾಷಾ ಶಿಕ್ಷಕರು ಇವರಿಗೆ ಸಂಬಂಧಪಟ್ಟಂತೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಹೇಳಿದ್ದೀನಿ. ಸೊ ಒಂದೇ ಉಳಿತು ಏನಪ್ಪ ಅಂತಂದರೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್, ಅದು ಕೂಡ ಇಲ್ಲಿ ಇದೆ. ಸೊ ನೋಡ್ಕೊಂಡು ಬರೋಣ ಫಿಸಿಕಲ್ ಎಜುಕೇಷನ್ ಮಾಸ್ಟರ್ಸ್ ಏನಿದೆ ಅಂತ. ಅವರು ಕೂಡ BA ಪದವಿಯನ್ನು ಹೊಂದಿರಬೇಕು. ಮತ್ತು ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಡಿಗ್ರಿ ಇನ್ ಫಿಸಿಕಲ್ ಎಜುಕೇಷನ್ ಅಂದರೆ B.Ed ಕೋರ್ಸನ್ನು ಮುಗಿದಿರಬೇಕು. ಅಥವಾ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್ ಆರ್ ಗೌರ್ಮೆಂಟ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಆರ್ ಪೊಸಿಷನ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್. ಅಷ್ಟೇ ಅಲ್ಲದೆ ಯಾವುದಾದ್ರೂ ಸರ್ಕಾರಿ ದೈಹಿಕ ಶಿಕ್ಷಣ ಕಾಲೇಜುಗಳಿದ್ರೆ ಅವರು ಕೊಡ್ತಕ್ಕಂಥ ತತ್ಸಮಾನ ಪದವಿಗಳು ನಡೀತಾವೆ ಅಂತ ಏನು ಮಾಡಿದ್ದಾರೆ PE ಟೀಚರ್ಸ್ಗಳಿಗೆ ವೃಂದ ಮತ್ತು ನೇಮಕಾತಿಗಳಲ್ಲಿ 2016ರಲ್ಲಿ ಸ್ಥಾನ ಇತ್ತು. ಸೊ ಯಾರೆಲ್ಲ HSTRಗೆ ಓದ್ತಾ ಇದ್ದೀರಿ, ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ, ಈ ನಿಯಮಗಳನ್ನು ನೋಡಿಕೊಂಡು ನೀವು ಯಾವೆಲ್ಲ ಒಂದು ವಿಷಯಗಳನ್ನು ಅರ್ಹತೆಯನ್ನು ಪಡೆದಿದ್ದೀರಿ ಅದಕ್ಕೆ ಒತ್ತು ಕೊಡಿ. ನೋಡುವ ಅಧಿಸೂಚನೆ ಬರುವವರೆಗೂ ಕೂಡ ಯಾವೆಲ್ಲ ನಿಯಮಗಳು ಇರಬಹುದು, ಯಾವೆಲ್ಲ ನಿಯಮಗಳು ಮತ್ತೆ ಬದಲಾವಣೆ ಮಾಡ್ಬೋದು, ತಿದ್ದುಪಡಿ ಆಗ್ಬೋದು ಅನ್ನೋದನ್ನು. ಸೊ ಇಷ್ಟೇ